ಹೊಸದು ಅಂತಂದ್ರೆ ತುಂಬಾ ಇಷ್ಟವಾಗಿರುವಂಥದ್ದು. ಹೊಸ ಅಂದ್ರೆ ಏನು? ನ್ಯೂ ಇಯರ್ ಗೊತ್ತಲ್ಲ ನಿಮಗೆ? ಹೊಸ ವರ್ಷ, ಹೊಸ ಹಾಡು, ಹೊಸ ಹಾಡು 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 ಅನ್ನೋಂಥದ್ದು ಏನು ಹೇಳ್ರಿ? ಹಾಡು ಅನ್ನೋಂಥದ್ದು ಭಾವನೆಗಳನ್ನ ಸಂಗೀತದ ತಾಳಕ್ಕೆ ಲಯಕ್ಕೆ ಬದ್ಧಗೊಳಿಸುವಂಥದ್ದು. ಹಲವಾರು ಸಾಮಾನ್ಯ ಜನರು ಕೂಡ ಪದಗಳನ್ನ ಕಟ್ಟಿ ಕಟ್ಟಿ ಹಾಡುಗಳ ರೂಪದಲ್ಲಿ ಆಡುವಂಥದ್ದನ್ನ ನಾವು ನೋಡಬಹುದು. ಪ್ರಕೃತಿಯಲ್ಲಿಯ ಎಲ್ಲವೂ ಕೂಡ, ಮಳೆ ಇರ್ಬೋದು, ಗಿಡ ಇರ್ಬೋದು, ಪರಿಸರದಲ್ಲಿರುವಂತಹ ಎಲೆಗಳು ಇರ್ಬೋದು, ನೀರು ಇರ್ಬೋದು, ಗುಡುಗು ಬಂದಾಗ ಆಕಾಶದಲ್ಲಿ ಇರುವಂಥದ್ದು ಇರ್ಬೋದು, ಮಳೆ ಸುರಿಯುವಂತಹ ಶಬ್ದ ಇರ್ಬೋದು, ಎಲ್ಲವುಗಳು ಕೂಡ ಹಾಡುಗಳನ್ನ ಹಾಡ್ತವೆ. ಹೊಸ ಹಾಡು ಅನ್ನುವಂಥದ್ದು ನಮ್ಮ ಬದುಕಿಗೆ ಹೊಸ ತಿರುವನ್ನ, ಹೊಸ ಬದಲಾವಣೆಯನ್ನ ತರಬಹುದಾದಂತಹ ಒಂದು ಹಾಡಾಗಿರುತ್ತೆ. ಈ ಹೊಸ ಹಾಡು ಪದ್ಯವನ್ನ ಬರೆದಂತವರು ಯಾರು? ಕಯ್ಯಾರ ಕಿಞ್ಞಣ್ಣ ರೈ. ನಮ್ಮ ಕವಿಗಳಾಗಿರುವಂತಹ ಕಯ್ಯಾರ ಕಿಞ್ಞಣ್ಣ ರೈರವರು. ಕಯ್ಯಾರ ಕಿಞ್ಞಣ್ಣ ರೈರವರ ಕವಿ ಪರಿಚಯವನ್ನ ನೋಡೋಣ. ವಿದ್ಯಾರ್ಥಿಗಳು 92ನೇ ಪುಟದಲ್ಲಿ ಇರುವಂತಹ 92ನೇ ಪುಟವನ್ನ ತೆರೆಯಬೇಕು. ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ ಪುಸ್ತಕವನ್ನ ತೆರೆದು ಪುಸ್ತಕವನ್ನ ನೋಡಿ, ಈ ವಿಡಿಯೋ ಪಾಠವನ್ನ ನೋಡುವಾಗ ಪುಸ್ತಕವನ್ನ ತೆರೆದು ಪುಸ್ತಕವನ್ನ ನೋಡಿ ಅದರೊಟ್ಟಿಗೆ ಈ ವಿಡಿಯೋವನ್ನು ಕೂಡ ನೋಡಬೇಕು. ಕೃತಿಕಾರರ ಪರಿಚಯ. ಕಯ್ಯಾರ ಕಿಞ್ಞಣ್ಣ ರೈರವರು ಕ್ರಿಸ್ತ ಶಕ 1915 ಕಾಸರಗೋಡು ಜಿಲ್ಲೆಯ ಕಯ್ಯಾರ ಗ್ರಾಮದವರು. ಶಿಕ್ಷಕ, ಸಾಹಿತಿ, ಪತ್ರಿಕೋದ್ಯಮಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹಲವಾರು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಶ್ರೀಮುಖ, ಐಕ್ಯಗಾನ, ಪುನರ್ನವಚೇತನ ಮತ್ತು ಕೊರಗ, ಗಂಧವತಿ ಇವರು ಕವನ ಸಂಕಲನಗಳು. ವಿರಾಗಿಣಿ ನಾಟಕವನ್ನು ರಚಿಸಿದ್ದಾರೆ. ಅನ್ನದೇವರು ಮತ್ತು ಇತರ ಕಥೆಗಳು ಸಣ್ಣ ಕಥಾ ಸಂಕಲನ. ರತ್ನಾಕರ, ಪರಶುರಾಮ, ಎ.ಬಿ. ಶೆಟ್ಟಿ ಜೀವನ ಚರಿತ್ರೆ. ದುಡಿತವೇ ನನ್ನ ದೇವರು ಆತ್ಮಕಥೆ. ಗೋವಿಂದ ಪೈ ಸ್ಮೃತಿ ಕೃತಿ. ಸಾಹಿತ್ಯ ದೃಷ್ಟಿ ವಿಮರ್ಶಾ ಕೃತಿ. ಪಂಚಮಿ ಅನುವಾದ ಕೃತಿ. ಇವರಿಗೆ 1969ರಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 2005ರಲ್ಲಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, 2006ರಲ್ಲಿ ನಾಡೋಜ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿ ಗೌರವಗಳು ಲಭಿಸಿವೆ. ಇವರು ಮಂಗಳೂರಿನಲ್ಲಿ ನಡೆದ 66ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಪ್ರಸ್ತುತ ಪದ್ಯವನ್ನು ಕಯ್ಯಾರ ಕಿಞ್ಞಣ್ಣ ರೈರವರು ಸಂಪಾದಿಸಿರುವ ಶತಮಾನದ ಗಾನ ಕವನ ಸಂಕಲನ ಪುಟ 18ರಿಂದ 20 ಆಯ್ದು ಸಂಪಾದಿಸಿ ನಿಗದಿಪಡಿಸಿದೆ. ಕಯ್ಯಾರ ಕಿಞ್ಞಣ್ಣ ರೈರವರು ಪುಸ್ತಕದಲ್ಲಿ ಕಯ್ಯಾರ ಕಿಞ್ಞಣ್ಣ ರೈರವರ ಭಾವಚಿತ್ರ ಇದೆ, ವಿದ್ಯಾರ್ಥಿಗಳು ನೋಡ್ಕೊಬೇಕು. ಕಯ್ಯಾರ ಕಿಞ್ಞಣ್ಣ ರೈರವರು ಎಷ್ಟನೇ ಇಸ್ವಿಯಲ್ಲಿ ಜನಿಸ್ತಾರೆ? 1915ರಲ್ಲಿ. ಯಾವ ಊರಿನಲ್ಲಿ? ಕಾಸರಗೋಡು ಜಿಲ್ಲೆಯ ಕಯ್ಯಾರ ಗ್ರಾಮದಲ್ಲಿ ಜನಿಸ್ತಾರೆ. ಕಾಸರಗೋಡು ಭಾಷಾವಾರು ಪ್ರಾಂತ್ಯಗಳ ಆನಂತರ ಕೇರಳ ರಾಜ್ಯದಲ್ಲಿ ಇದೆ. ಕೇರಳ ರಾಜ್ಯದಲ್ಲಿ ಇರುವಂತಹ ಕಾಸರಗೋಡು ಜಿಲ್ಲೆಯ ಕಯ್ಯಾರ ಗ್ರಾಮದಲ್ಲಿ ಕಯ್ಯಾರ ಕಿಞ್ಞಣ್ಣ ರೈರವರು ಜನಿಸ್ತಾರೆ. ನಿಮಗೆ ಗೋವಿಂದ ಪೈರವರು ಗೊತ್ತಲ್ಲ? ಗೋವಿಂದ ಪೈರವರು ಮತ್ತೆ ಸಾರಾ ಅಬೂಬ್ಕರ್ ಅವರು ಈ ಗಡಿಭಾಗದ ಸಾಹಿತ್ಯದಲ್ಲಿ ಗಡಿಭಾಗದ ಸಾಹಿತಿಗಳಲ್ಲಿ ಗುರುತಿಸಿಕೊಂಡಂತವರು. ಶಿಕ್ಷಕ ವೃತ್ತಿಯಲ್ಲಿ ಇದ್ದಂತಹ ಕಯ್ಯಾರ ಕಿಞ್ಞಣ್ಣರವರು ಸಾಹಿತಿಯಾಗಿ, ಪತ್ರಿಕೋದ್ಯಮಿಯಾಗಿ, ಜರ್ನಲಿಸಂ ಪತ್ರಿಕೋದ್ಯಮಿಯಾಗಿ, ಸ್ವಾತಂತ್ರ್ಯ ಹೋರಾಟಗಾರರಾಗಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಭಾರತೀಯರನ್ನ ಒಗ್ಗೂಡಿಸೋದಕ್ಕೋಸ್ಕರ ಬರೆದಂತಹ ಹಾಡು ಹೊಸ ಹಾಡು. ಭಾರತೀಯರಲ್ಲಿ ಜಾಗೃತಿಯನ್ನ ಮೂಡಿಸೋದಕ್ಕೋಸ್ಕರ, ಭಾರತೀಯರಲ್ಲಿ ಇದ್ದಂತಹ ಗುಲಾಮಗಿರಿಯನ್ನ ತೊಡೆದು
ದೇಶಪ್ರೇಮವನ್ನ ಬೆಳೆಸೋದಕ್ಕೋಸ್ಕರ ಬರೆದಂತಹ ಹಾಡು ಹೊಸ ಹಾಡು. ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ಕಯ್ಯಾರ ಕಿಞ್ಞಣ್ಣರಯ್ಯರವರು ಗುರುತಿಸಿಕೊಂಡಿದ್ದಾರೆ. ಶ್ರೀಮುಖ, ಐಕ್ಯಗಾನ, ಪುನರ್ನವಚೇತನ ಮತ್ತು ಕೊರಗ, ಗಂಧವತಿ ಕವನ ಸಂಕಲನಗಳು. ಇವರು ಬರೆದಿರುವಂತಹ ಕವನ ಸಂಕಲನಗಳು ಯಾವ್ಯಾವು? ಶ್ರೀಮುಖ, ಐಕ್ಯಗಾನ, ಪುನರ್ನವಚೇತನ ಮತ್ತು ಕೊರಗ, ಗಂಧವತಿ ಕವನ ಸಂಕಲನಗಳು. ವಿರಾಗಿಣಿ ನಾಟಕವನ್ನ ರಚಿಸಿದ್ದಾರೆ. ಗೋವಿಂದ ಪೈರವರು ಯಾವ ನಾಟಕ ರಚಿಸಿದ್ದಾರೆ? ವಿರಾಗಿಣಿ ನಾಟಕವನ್ನ ರಚಿಸಿದ್ದಾರೆ. ಅನ್ನದೇವರು ಮತ್ತು ಇತರ ಕಥೆಗಳು ಕಥಾ ಸಂಕಲನ. ಇವರು ಬರೆದಿರುವಂತಹ ಕಥಾ ಸಂಕಲನ ಯಾವುದು? ಅನ್ನದೇವರು ಮತ್ತು ಇತರ ಕಥೆಗಳು. ರತ್ನಾಕರ, ಪರಶುರಾಮ, ರತ್ನಾಕರ, ಪರಶುರಾಮ, ಎ ಬಿ ಶೆಟ್ಟಿ ಜೀವನ ಚರಿತ್ರೆ. ಇವರು ಬರೆದಿರುವಂತಹ ಜೀವನ ಚರಿತ್ರೆಗಳು ಯಾವ್ಯಾವು? ರತ್ನಾಕರ, ಪರಶುರಾಮ, ಎ ಬಿ ಶೆಟ್ಟಿ ಎನ್ನುವಂಥವು. ದುಡಿತವೇ ನನ್ನ ದೇವರು ಆತ್ಮಕಥೆ. ಗೋವಿಂದ ಪೈರವರ ಆತ್ಮಕಥೆ ಯಾವುದು? ದುಡಿತವೇ ನನ್ನ ದೇವರು. ಬಸವಣ್ಣನವರು ಗೊತ್ತಲ್ಲ, 12ನೇ ಶತಮಾನದ ವಚನಕಾರರಾಗಿರುವಂತಹ, ಕ್ರಾಂತಿಕಾರಿ ಸಮಾಜ ಸುಧಾರಕರಾಗಿರುವಂತಹ ಬಸವಣ್ಣನವರು ವಿಶ್ವಕ್ಕೆ ನೀಡಿದಂತಹ ಸಂದೇಶ ಯಾವ್ದೇನ್ರಿ? ಕಾಯಕವೇ ಕೈಲಾಸ. ಅಂತಹ ಕಾಯಕವನ್ನ ಕುರಿತು ಬರೆದಂತಹ, ಕಾಯಕವನ್ನ ಮಹತ್ವವಾಗಿ ತನ್ನ ಆತ್ಮಕಥೆಯನ್ನ ಹೆಸರಿಸಿಕೊಂಡಂತಹ ದುಡಿತವೇ ನನ್ನ ದೇವರು. ಗೋವಿಂದ ಪೈ ಸ್ಮೃತಿ ಕೃತಿ. ಗೋವಿಂದ ಪೈರವ, ರಾಷ್ಟ್ರಕವಿ ಗೋವಿಂದ ಪೈರವರನ್ನ ನೆನಪಿಸುವಂತಹ ಸ್ಮೃತಿ ಕೃತಿ. ಸಾಹಿತ್ಯ ದೃಷ್ಟಿ ವಿಮರ್ಶಾ ಕೃತಿ. ಗೋವಿಂದ ಪೈರವರು ಕಯ್ಯಾರ ಕಿಞ್ಞಣ್ಣರಯ್ಯರವರು ಸಾಹಿತ್ಯ ದೃಷ್ಟಿ ಎನ್ನುವಂತಹ ವಿಮರ್ಶಾ ಕೃತಿಯನ್ನ, ಪಂಚಮಿ ಎನ್ನುವಂತಹ ಅನುವಾದ ಕೃತಿಯನ್ನ ರಚನೆ ಮಾಡಿದ್ದಾರೆ. ಕಯ್ಯಾರ ಕಿಞ್ಞಣ್ಣರಯ್ಯರವರಿಗೆ ಸಂದಿರುವಂತಹ ಪ್ರಶಸ್ತಿಗಳು ಯಾವ್ಯಾವು ಅಂದ್ರೆ 1969ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಯಾವುದು? 1969ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. 2005ರಲ್ಲಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ. 2006ರಲ್ಲಿ ನಾಡೋಜ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿ ಗೌರವಗಳು ಲಭಿಸಿವೆ. ಮತ್ತೆ ಕಯ್ಯಾರ ಕಿಞ್ಞಣ್ಣರಯ್ಯರವರು ಮಂಗಳೂರಿನಲ್ಲಿ ನಡೆದ 66ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಾರೆ. ಈಗ ನಿಮಗೆ ಇರುವಂತಹ ಹೊಸಹಾಡು ಪದ್ಯವನ್ನ ಕಯ್ಯಾರ ಕಿಞ್ಞಣ್ಣರಯ್ಯರು ಬರೆದಿರುವಂತಹ ಶತಮಾನದ ಗಾನ ಎನ್ನುವಂತಹ ಕವನ ಸಂಕಲನದಿಂದ ಆರಿಸಿ ನಿಮಗೆ ಕೊಟ್ಟಿರುವಂತದ್ದು. ಪ್ರವೇಶ ನೋಡೋಣ ವಿದ್ಯಾರ್ಥಿಗಳೇ. ಪ್ರವೇಶ. ಹಾಡು ಪ್ರಕೃತಿಯ ಅವಿಭಾಜ್ಯ ಅಂಗ. ಪ್ರಕೃತಿಯ ಕಣ ಕಣದಲ್ಲೂ ಹಾಡು ತುಂಬಿದೆ. ಇದು ಭಾವನೆಗಳ ಅಭಿವ್ಯಕ್ತಿಗೆ ಸುಂದರ ಮಾಧ್ಯಮ, ಅಲ್ಲದೆ ಜೀವನಕ್ಕೆ ಸ್ಫೂರ್ತಿ. ಇದಕ್ಕೆ ಯಾವುದೇ ಸೀಮಿತತೆ ಇಲ್ಲ. ಅಲ್ಲದೆ ಜಾತಿ, ಕುಲ, ಧರ್ಮ, ಲೋಕ, ಯುಗ ಇವನ್ನೆಲ್ಲ ಮೀರಿ ನಿಲ್ಲುವಂಥದ್ದು. ಯುದ್ಧ ಕ್ರಾಂತಿಯ ಸಂದರ್ಭದಲ್ಲಿ ಹೋರಾಟಕ್ಕೆ ಹಾಡು ಸ್ಫೂರ್ತಿಯಾಗಿ ನಿಂತ ಎಷ್ಟೋ ಉದಾಹರಣೆಗಳನ್ನು ಇತಿಹಾಸದಲ್ಲಿ ಕಾಣುತ್ತೇವೆ. ಬದುಕನ್ನು ನಿತ್ಯ ನೂತನವಾಗಿಸುವ, ಹೊಸ ಚೈತನ್ಯ ಮೂಡಿಸುವ, ಶಕ್ತಿ ತುಂಬುವ, ಜಗತ್ತನ್ನೇ ಬೆಳಗಿಸುವ, ಬದುಕಿನ ಗತಿಯನ್ನೇ ಬದಲಿಸುವ ಶಕ್ತಿ ಈ ಹಾಡಿಗೆ ಇದೆ. ಹಾಡು ಪ್ರಕೃತಿಯ ಅವಿಭಾಜ್ಯ ಅಂಗ. ಪ್ರಕೃತಿ ಅಂದ್ರೆ ಏನೇಳ್ರಿ? ನಮ್ಮನ್ನು ಸೇರಿಕೊಂಡಂತೆ ನಮ್ಮ ಸುತ್ತಮುತ್ತ ಇರುವಂತಹ ಎಲ್ಲ ವಾತಾವರಣವನ್ನ ಪ್ರಕೃತಿ ಅಂತ ಕರಿತೀವಿ. ಪ್ರಕೃತಿಯ ಎಲ್ಲವೂ ಕೂಡ ಹಾಡನ್ನ ಹಾಡಬಲ್ಲವು. ಸೂರ್ಯ ಉದಯಿಸಬಲ್ಲದು. ಸೂರ್ಯ ಉದಯಿಸಿದ ನಂತರ ಸೂರ್ಯನ ಕಿರಣಗಳು ಭೂಮಿಗೆ ಬಿದ್ದ ನಂತರ ಚಿಗುರುಗಳು, ಹುಲ್ಲು, ಎಲೆ, ಸಣ್ಣ ಸಣ್ಣ ಸಸ್ಯಗಳು ಕೂಡ ಜೀವವನ್ನ ಪಡೆದುಕೊಳ್ಳಬಲ್ಲವು. ಇಡೀ ಪ್ರಕೃತಿ ಸೂರ್ಯನ ಕಿರಣಗಳಿಂದ ಕಂಗೊಳಿಸುವಂತಹ ಸಂದರ್ಭದಲ್ಲಿ ಮನುಷ್ಯನು ಕೂಡ ಹೊಸ ಚೈತನ್ಯವನ್ನ, ಹೊಸ ಹುರುಪಿನಿಂದ, ಹೊಸ ಸ್ಫೂರ್ತಿಯಿಂದ ತನ್ನ ಬದುಕನ್ನ ನಡೆಸಬಲ್ಲನು. ಅಂದ್ರೆ ಅವಿಭಾಜ್ಯ ಅಂಗ. ಹಾಡು ಅನ್ನುವಂಥದ್ದು ಅವಿಭಾಜ್ಯ ಅಂಗ. ಪ್ರಕೃತಿಯ ಕಣ ಕಣದಲ್ಲೂ ಹಾಡು ತುಂಬಿದೆ. ಪ್ರಕೃತಿಯ ಕಣ ಕಣದಲ್ಲೂ ಕೂಡ ಏನು ತುಂಬಿದೆ? ಹಾಡು ತುಂಬಿದೆ. ಹಕ್ಕಿಗಳು ಚಿಲಿಪಿಲಿ ಹಾಡಬಲ್ಲವು. ಅರ್ಥಾಯ್ತಲ್ಲ? ಅಂದ್ರೆ ಪ್ರಾಣಿಗಳು ಸಂತೋಷವಾಗಿದ್ದಾಗ ಮೇಕೆಗಳು, ಕುರಿಗಳು ಕತ್ತಲೆಯಿಂದ ಅಲ್ಲಾಡಿಸಬಲ್ಲವು, ಕೂಗಬಲ್ಲವು. ನಾಯಿಗಳು ಸಂತೋಷದಿಂದ ತನ್ನ ಸಾಕಿದಂತಹ ಪೋಷಕರನ್ನ ಕಂಡಾಗ, ಸಾಕಿದಂತಹ ತನ್ನ ಒಡೆಯ
ಆಡಬಲ್ಲದು, ಹಸುಗಳು ಕೂಗಬಲ್ಲವು. ಮನುಷ್ಯರು ಕೂಡ ತಮಗೇ ಗೊತ್ತಿಲ್ಲದಂತೆ ಸಂತೋಷದ ಸಂದರ್ಭದಲ್ಲಿ ತಮಗೆ ಇಷ್ಟವಾದಂತಹ ಪದಗಳನ್ನು ಗುನುಗಬಲ್ಲರು, ಇಷ್ಟವಾದಂತಹ ಹಾಡುಗಳನ್ನು ಗುನುಗಬಲ್ಲರು. ಪ್ರಕೃತಿಯ ಕಣ ಕಣದಲ್ಲೂ ಹಾಡು ತುಂಬಿದೆ. ಇದು ಭಾವನೆಗಳ ಅಭಿವ್ಯಕ್ತಿಗೆ ಸುಂದರ ಮಾಧ್ಯಮ. ಹಾಡು ಅನ್ನುವಂಥದ್ದು ಯಾವುದಕ್ಕೆ ಸುಂದರ ಮಾಧ್ಯಮ? ಮನುಷ್ಯನ ಭಾವನೆಗಳನ್ನ ಹೊರಹಾಕಲಿಕ್ಕೆ ಸುಂದರ ಮಾಧ್ಯಮ. ಬಹುಶಃ ಹಾಡಿಗಿಂತಲೂ ಮತ್ತೊಂದು ಸುಂದರ ಮಾಧ್ಯಮ ಇಲ್ಲ ಭಾವನೆಗಳು ಹೊರಗೆ ಬರೋದಕ್ಕೆ. ಹಲವಾರು ಕವನ ಸಂಕಲನಗಳಲ್ಲಿ, ಹಲವಾರು ಭಾವಗೀತೆಗಳಲ್ಲಿ, ಹಲವಾರು ಜಾನಪದ ಗೀತೆಗಳಲ್ಲಿ, ಹಲವಾರು ದೇಶಭಕ್ತಿ ಗೀತೆಗಳಲ್ಲಿ, ಹಲವಾರು ಭಕ್ತಿ ಗೀತೆಗಳಲ್ಲಿ ನಾವು ಹಾಡುಗಳು ಬಂದಿರುವಂಥದ್ದನ್ನ ಮತ್ತು ಆ ಹಾಡುಗಳನ್ನ ನಮ್ಮ ದಿನನಿತ್ಯದ ಅಂಗವಾಗಿಸಿಕೊಂಡು ನಾವು ಆ ಹಾಡುಗಳನ್ನು ಕೇಳುವಂಥದ್ದನ್ನ ನಾವು ನೋಡಬಹುದು. ಅಲ್ಲದೆ ಜೀವನಕ್ಕೆ ಸ್ಫೂರ್ತಿ. ಹಾಡು ಅನ್ನುವಂಥದ್ದು ಯಾವುದಕ್ಕೆ ಸ್ಫೂರ್ತಿ? ನಮ್ಮ ಬದುಕಿಗೆ, ಜೀವನವನ್ನು ಸಾಗಿಸಲಿಕ್ಕೆ ಸ್ಫೂರ್ತಿ. ಇದಕ್ಕೆ ಯಾವುದೇ ಸೀಮಿತತೆ ಇಲ್ಲ. ಹಾಡಿಗೆ, ಸಂಗೀತಕ್ಕೆ ಯಾವುದೇ ರಾಜ್ಯ, ದೇಶ, ಗಡಿ, ಯಾವುದೇ ಭಾಷೆಯ ಗಡಿ ಇಲ್ಲ, ಧರ್ಮದ ಗಡಿ ಇಲ್ಲ, ಜಾತಿಯ ಗಡಿ ಇಲ್ಲ, ಯಾವುದೇ ಮನುಷ್ಯನ ಗಡಿಯೂ ಕೂಡ ಇಲ್ಲ. ಯಾವ ಹಾಡನ್ನ ಯಾರು ಬೇಕಾದರೂ ಆಪ್ಯಾಯಮಾನವಾಗಿ ಅದನ್ನ ಇಷ್ಟಪಡಬಹುದು ಮತ್ತೆ ಹಾಡಬಹುದು. ಅಲ್ಲದೆ ಜಾತಿ, ಕುಲ, ಧರ್ಮ, ಲೋಕ, ಯುಗವನ್ನೆಲ್ಲ ಮೀರಿ ನಿಲ್ಲುವಂಥದ್ದು. ಇವೆಲ್ಲವನ್ನ ಮೀರಿ ಏಕಾಂಗಿಯಾಗಿ ಅಚಲವಾಗಿ ನಿಲ್ಲುವಂಥದ್ದು ಹಾಡು. ಯುದ್ಧ, ಕ್ರಾಂತಿಯ ಸಂದರ್ಭದಲ್ಲಿ ಹೋರಾಟಕ್ಕೆ ಹಾಡು. ಯುದ್ಧದ ಸಂದರ್ಭದಲ್ಲಿ, ಕ್ರಾಂತಿಯ ಸಂದರ್ಭದಲ್ಲಿ ಭಾರತ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯವನ್ನ ಜನರಲ್ಲಿ ಹುರಿದುಂಬಿಸೋದಕ್ಕೋಸ್ಕರ, ಸ್ವಾತಂತ್ರ್ಯಕ್ಕಾಗಿ ಜನರನ್ನ ಒಗ್ಗೂಡಿಸುವಂತಹ ಸಂದರ್ಭದಲ್ಲಿ ಬಂದಿರುವಂತಹ ಹಲವಾರು ಹಾಡುಗಳು ದೇಶ ಪ್ರೇಮವನ್ನ ಮೂಡಿಸುವಂಥವು. ಬಂಕಿಮಚಂದ್ರ ಚಟರ್ಜಿ ಅವರು ಬರೆದಿರುವಂತಹ ಒಂದೇ ಮಾತರಂ ಗೀತೆ ಇರ್ಬೋದು, ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿರುವಂತಹ ಜನಗಣಮನ ಗೀತೆ ಇರ್ಬೋದು. ಇವೆಲ್ಲವುಗಳು ಕೂಡ ಎಲ್ಲ ಜನರು, ಭಾರತೀಯರೆಲ್ಲರೂ ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಒಗ್ಗೂಡಿ ಬ್ರಿಟಿಷರ ಗುಲಾಮತನದಿಂದ ತಮ್ಮನ್ನ ತಾವು ಬಿಡಿಸಿಕೊಂಡು ಭಾರತ ಮಾತೆಯನ್ನು ಸ್ವತಂತ್ರಗೊಳಿಸೋದಕ್ಕೋಸ್ಕರ, ಒಗ್ಗೂಡೋದಕ್ಕೋಸ್ಕರ ಹಲವಾರು ಇಂತಹ ಹಾಡುಗಳನ್ನು ನಾವು ನೋಡಬಹುದು. ಸ್ಫೂರ್ತಿಯಾಗಿ ಇಂಥ ಎಷ್ಟೋ ಉದಾಹರಣೆಗಳನ್ನು ಇತಿಹಾಸದಲ್ಲಿ ಕಾಣುತ್ತೇವೆ. ಬದುಕನ್ನು ನಿತ್ಯ ನೂತನವಾಗಿಸುವ, ಹೊಸ ಚೈತನ್ಯ ಮೂಡಿಸುವ, ಶಕ್ತಿ ತುಂಬುವ, ಬದುಕನ್ನು ನಿತ್ಯ ನೂತನವಾಗಿಸುವ, ಬದುಕನ್ನ, ಜೀವನವನ್ನ ನಿತ್ಯ ಪ್ರತಿದಿನ ಹೊಸದಾಗಿಸುವಂತಹ ಹಾಡುಗಳನ್ನ ನಾವು ನೋಡಬಹುದು. ಹೊಸ ಚೈತನ್ಯ ಮೂಡಿಸುವ, ಮನಸ್ಸಿನಲ್ಲಿ ಹೊಸ ಚೈತನ್ಯವನ್ನ ಮೂಡಿಸುವಂತಹ ಹಾಡುಗಳನ್ನ ನಾವು ಕೇಳಬಹುದು. ಶಕ್ತಿ ತುಂಬುವಂತಹ, ಎಲ್ಲವನ್ನೂ ಬಿಟ್ಟು ನಿಂತಾಗ, ಅಂದ್ರೆ ನನ್ನ ಕೈಲಿ ಆಗದೇ ಇಲ್ಲ ಅಂತಂದು ಸೋತು ನಿಂತಾಗ ಎಷ್ಟೋ ಹಾಡುಗಳು ಮನುಷ್ಯನ ಮನಸ್ಸಿನಲ್ಲಿ ಶಕ್ತಿಯನ್ನು ತುಂಬಿರುವಂಥದ್ದನ್ನು ನಾವು ನೋಡಬಹುದು. ಜಗತ್ತನ್ನೇ ಬೆಳಗಿಸುವ ಸಂಗೀತ ಅನ್ನುವಂಥದ್ದು, ಹಾಡು ಅನ್ನುವಂಥದ್ದು ಇಡೀ ಜಗತ್ತನ್ನೇ ಒಟ್ಟು ಮಾಡುತ್ತೆ, ಇಡೀ ಜಗತ್ತನ್ನೇ ಬೆಳಗಿಸುತ್ತೆ. ಬದುಕಿನ ಗತಿಯನ್ನೇ ಬದಲಿಸುವ, ಬದುಕಿನ ದಾರಿಯನ್ನ, ಬದುಕಿನ ಗತಿಯನ್ನ, ಬದುಕಿನ ಸ್ಥಿತಿಯನ್ನೇ ಬದಲಿಸುವಂತಹ ಶಕ್ತಿ ಈ ಹಾಡಿಗೆ ಇದೆ, ಈ ಹೊಸ ಹಾಡಿಗೆ ಇದೆ. ವಿದ್ಯಾರ್ಥಿಗಳೇ, ಹೊಸ ಹಾಡು ಪದ್ಯವನ್ನ ಒಂದು ಬಾರಿ ನಾನು ವಾಚನವನ್ನ ಮಾಡಿ ಆನಂತರ ನಿಮಗೆ ಪರಿಚಯಿಸಿಕೊಡ್ತೀನಿ. ನವಭಾವ, ನವಜೀವ, ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆಮೆಸಗಿ ವೀರಧ್ವನಿ ಏರಬೇಕು. ಜಾತಿ, ಕುಲ, ಮತಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು. ಯುಗ ಯುಗಗಳ ಆಚೆಯಲ್ಲಿ, ಲೋಕ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು. ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿ ಗುಂಡುಗಳು ಹಾರಿದ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಗಂಡನೆಯ ಗರ್ಜನೆಗೆ 30 ಮೂಕೋಟಿ ಕಲಕಂಠ ಬೆರೆಸಬೇಕು. ಭೂಮ್ಯಾಂತರಾಳದಲ್ಲಿ ನಭಚಕ್ರಗೋಳದಲ್ಲಿ ಮಾರ್ಧನಿಗಳೇಳಬೇಕು. ಜಡನಿದ್ರೆ ಸಿಡಿದೆದ್ದ ವೀರಟ್ಟ ಹಾಸದಲ್ಲಿ ಭಾನುಭೂವಿ ಬೆಳಗಬೇಕು. ನಡೆ ನುಡಿಗಳೆಡೆಯಲ್ಲಿ ಪದ ತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು. ಇದೋ ಮೊದಲು ಮುನ್ನಿಲ್ಲ ಮುಗಿದುದಂದಿನ ಪಾಡು, ಹೊಸತಿಂದು ಹೊಸತು ಹಾಡು.
ವಿದ್ಯಾರ್ಥಿಗಳೇ, ಈ ಪದ್ಯದಲ್ಲಿ ಬರುವಂತಹ ಪದಗಳ ಅರ್ಥವನ್ನ, ಒಂಚೂರು ಕಠಿಣ ಪದಗಳು, ಹೊಸ ಪದಗಳ ಅರ್ಥವನ್ನ ಇಲ್ಲಿ ಬರೆದಿದ್ದೀನಿ ನಾನು. ಪದಗಳ ಅರ್ಥ: ಕಲಕಂಠ ಅಂದ್ರೆ ಏನು? ಇಂಪಾದ ಧ್ವನಿ. ಕಲಕಂಠ, ಕಲರವ, ಕಲಕಂಠ, ಕಂಠ ಅಂದ್ರೆ ಧ್ವನಿ, ಕಲಕಂಠ ಇಂಪಾದ ಧ್ವನಿ. ತೆರೆ, ತರೆ, ತರಂಗ, ಅಲೆ. ತೆರೆ ಅಂದ್ರೆ ಏನ್ ಹೇಳ್ರಿ? ಸಮುದ್ರದ ಅಲೆಗಳು ಬರ್ತಾವಲ್ಲ, ತೆರೆ. ತರಂಗ, ಅಲೆಗಳು. ತೀವ್ರ ಅಂದ್ರೆ ಹರಿತ, ರಭಸ, ತೀವ್ರವಾಗಿರುವಂತದ್ದು. ಈ ಕುಡುಗೋಲುಗಳು, ಚಾಕುಗಳು ಅವನ್ನ ಟಚ್ ಮಾಡಿದ್ರೆ ನೋಡ್ರಿ ಹರಿತವಾಗಿರ್ತವೆ, ತುಂಬಾ ಶಾರ್ಪ್ ಆಗಿರ್ತವೆ. ತೀವ್ರ ಅಂದ್ರೆ ಹರಿತ ಮತ್ತೆ ರಭಸ ಅಂತಂದು ಹೇಳ್ಬೋದು. ನಭ, ಆಕಾಶ. ಮಾರ್ಧನಿ, ಪ್ರತಿಧ್ವನಿ, ಪ್ರತಿಧ್ವನಿಗಳು. ಯಾವ್ದು ಹೇಳ್ರಿ? ಮಾರ್ಧನಿ. ಗೋಲ್ ಗುಂಬಜ್ ಗೊತ್ತಲ್ಲ ನಿಮಗೆ? ಬಿಜಾಪುರದಲ್ಲಿರುವಂತಹ ಗೋಲ್ ಗುಂಬಜನ್ನ ನೀವೇನಾದ್ರೂ ನೋಡಿದ್ರೆ ಅಲ್ಲಿ ಒಂದು ಸಾರಿ ಕೂಗಿದ್ರೆ 7 ಸಾರಿ ಪ್ರತಿಧ್ವನಿ ಕೇಳಿಸುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಕೊಠಡಿಗಳಲ್ಲಿಯೂ ಕೂಡ ಪ್ರತಿಧ್ವನಿಯನ್ನ ನಾವು ಕೇಳಬಹುದು. ಮಾರ್ಧನಿ ಅಂದ್ರೆ ಏನು? ಪ್ರತಿಧ್ವನಿ. ಪದತಳ, ಕಾಲಿನ ಕೆಳಗೆ, ಭೂಮಿ. ಪದತಳ ಅಂದ್ರೆ ಕಾಲಿನ ಕೆಳಗೆ. ಬೆನ್ನಟ್ಟು, ಓಡಿಸಿಕೊಂಡು ಹೋಗೋದು, ಬೆನ್ನಟ್ಟಿ ಹೋಗುವಂಥದ್ದು, ಓಡಿಸಿಕೊಂಡು ಹೋಗುವಂಥದ್ದು. ಈಗ ನಾಯಿ ಬೆನ್ನಟ್ಟಿದೆ ಅಂತ ಹೇಳ್ತೀವಿ ನೋಡ್ರಿ. ಬೆನ್ನಟ್ಟು ಅಂತಂದ್ರೆ ಓಡಿಸಿಕೊಂಡು ಹೋಗು. ಮಸಗು ಅಂದ್ರೆ ಹರಡು. ಮಸಗು ಅಂತಂದ್ರೆ ಹರಡು, ಸುತ್ತ ಹರಡು. ಹಿಮಾದ್ರಿ, ಹಿಮಾದ್ರಿ ಅಂದ್ರೆ ಹಿಮ ಪರ್ವತ, ಹಿಮ ಪರ್ವತಗಳು. ಲೋಕಾಂತ, ಲೋಕಗಳನ್ನು ಮೀರಿದ. ಲೋಕ ಅಂತಂದ್ರೆ ಏನು? ಲೋಕಗಳನ್ನು ಮೀರಿದ. ಪದ್ಯವನ್ನು ಪರಿಚಯಿಸಿಕೊಳ್ಳೋಣ. ನವಭಾವ, ನವಜೀವ, ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ನವಭಾವ, ಭಾರತೀಯರಲ್ಲಿ ಹೊಸ ಭಾವವನ್ನು ತುಂಬುವಂತಹ ಹೊಸ ಏನು? ಕಯ್ಯಾರ ಕಿಞ್ಞಣ್ಣರವರು ಒಬ್ಬ ಪತ್ರಿಕೋದ್ಯಮಿ, ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಒಬ್ಬ ಶಿಕ್ಷಕ, ಒಬ್ಬ ಸಾಹಿತಿ ಅಂದಮೇಲೆ ಅವರ ಮನಸ್ಸಿನಲ್ಲಿ, ಅವರ ಆಲೋಚನೆಗಳಲ್ಲಿ, ಅವರ ವಿಚಾರಗಳಲ್ಲಿ ಇರುವಂತದ್ದನ್ನ ನಾವು ಒಂದು ಸ್ವಲ್ಪನಾದರೂ ಗ್ರಹಿಸ್ತಾ ಹೋದ್ರೆ ಅಲ್ಲಿ ನಮಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಹಾಡನ್ನ ಕಯ್ಯಾರ ಕಿಞ್ಞಣ್ಣರವರು ಬರ್ದಿರುವಂತದ್ದನ್ನ ನಾವು ಕಾಣಬಹುದು. ನವಭಾವ, ಹೊಸ ಭಾವವನ್ನ ಹುಟ್ಟಿಸುವಂತಹ. ನವಜೀವ, ಭಾರತೀಯರಲ್ಲಿ ಹೊಸ ಜೀವವನ್ನ ತುಂಬುವಂತಹ. ನವಶಕ್ತಿ, ಹೊಸ ಶಕ್ತಿಯನ್ನ ತುಂಬಿಸುವಂತಹ ಹಾಡೊಮ್ಮೆ ಹಾಡಬೇಕು. ಅರ್ಥ ಆಗ್ತೈತಲ್ಲ? ಎಂತಹ ಹಾಡನ್ನ ಆಡಬೇಕು? ನವಭಾವ, ನವಜೀವ, ನವಶಕ್ತಿ ತುಂಬಿಸುವಂತಹ ಹಾಡನ್ನ ಹಾಡಬೇಕು. ನವ ಅಂದ್ರೆ ಎಷ್ಟು? 9. ನಾನಾರ್ಥಗಳಲ್ಲಿ 9 ಅಂತ ಬರುತ್ತೆ. ನವ ಅಂದ್ರೆ ಹೊಸ ಅಂತ ನಾವು ಈ ಪದ್ಯದಲ್ಲಿ ಅರ್ಥೈಸ್ಕೊಳ್ಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆಬೆಸಗಿ ವೀರಧ್ವನಿ ಏರಬೇಕು. ತೀವ್ರತರ, ತೀವ್ರ ಅಂದ್ರೆ ಅತ್ಯಂತ ಹರಿತವಾದಂತಹ, ರಭಸವಾದಂತಹ, ಅಂದ್ರೆ ಸ್ವಾತಂತ್ರ್ಯ ಎನ್ನುವಂತಹ ಭಾವನೆ ಅತ್ಯಂತ ತೀವ್ರತರವಾದಂತಹ ಭಾವನೆ. ಆ ತೀವ್ರತರವಾದಂತಹ ಗಂಭೀರವಾದ ಭಾವನೆಯ ತೆರೆ ಮಸಗಿ ಎಲ್ಲ ಕಡೆ ಹರಡಿ, ಭಾರತೀಯರೆಲ್ಲರೂ ಎಲ್ಲೆಲ್ಲಿ ಭಾರತೀಯರಿದ್ದಾರೋ ಭಾರತದಾದ್ಯಂತ ಹರಡಿ ವೀರಧ್ವನಿ ಏರಬೇಕು. ಭಾರತೀಯರೆಲ್ಲರೂ ಕೂಡ ವೀರಧ್ವನಿಯಿಂದ ಹೊಸ ಹಾಡನ್ನ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆಬೆಸಗಿ ವೀರಧ್ವನಿ ಏರಬೇಕು. ತೀವ್ರತರವಾದಂತಹ, ಗಂಭೀರವಾದಂತಹ ಸ್ವಾತಂತ್ರ್ಯ ಹೋರಾಟದ ಭಾವನೆಯನ್ನ ಎಲ್ಲ ಕಡೆ ಹರಡಿ, ಎಲ್ಲ ಕಡೆ ಅದನ್ನ ಹರಡಿ ಭಾರತೀಯರೆಲ್ಲರೂ ವೀರಧ್ವನಿಯಿಂದ ಹೊಸ ಹಾಡನ್ನ ಹಾಡಬೇಕು. ನವಭಾವ, ನವಜೀವ, ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆಬೆಸಗಿ ವೀರಧ್ವನಿ ಏರಬೇಕು. ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆಯಲ್ಲ? ಮುಂದಿನ ಪದ್ಯ: ಜಾತಿ, ಕುಲ, ಮತ, ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು. ಯುಗ ಯುಗಗಳ ಆಚೆಯಲ್ಲಿ, ಲೋಕ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು. ಜಾತಿ, ಕುಲ, ಮತ, ಧರ್ಮ ಎನ್ನುವಂತಹ ಪಾಶಗಳನ್ನ, ಸಂಕೋಲೆಗಳನ್ನ, ಹಗ್ಗಗಳನ್ನ ಏನು ಮನುಷ್ಯ ಸುತ್ತಕೊಂಡಿದ್ದಾರೋ ತನ್ನ ಸುತ್ತ, ಜಾತಿ ಅನ್ನುವಂತಹ ಸಂಕೋಲೆ, ಕುಲ ಎನ್ನುವಂತಹ ಸಂಕೋಲೆ, ಮತ ಅನ್ನುವಂತಹ ಸಂಕೋಲೆ, ಧರ್ಮ ಎನ್ನುವಂತಹ ಸಂಕೋಲೆಗಳನ್ನ ಕಡಿದು ಒಗೆದು ಬಿಸಾಡಬೇಕು. ಬಿಸಾಡಿ ಭಾರತೀಯ ಎನ್ನುವಂತಹ ಏಕ ಭಾವನೆಯಿಂದ, ಏಕತ್ವದಿಂದ ಎದೆ ಹಿಗ್ಗಿ ಹಾಡಬೇಕು. ನಿಮಗೆ ರಾಷ್ಟ್ರಕವಿ ಕುವೆಂಪು ಅವರು ಗೊತ್ತು. ಮನುಜ ಮತ ವಿಶ್ವಪಥ. ಮನುಷ್ಯನೊಬ್ಬನೇ, ಮನುಷ್ಯನೇ
ಮನುಷ್ಯ ಅನ್ನುವಂಥದ್ದೇ ಒಂದು ಮತ, ಅದು ವಿಶ್ವಕ್ಕೆ ದಾರಿ, ಅದು ವಿಶ್ವಕ್ಕೆ ಶಾಂತಿ ಅನ್ನುವಂಥದ್ದನ್ನ ಕುವೆಂಪು ಅವರು ಹೇಳಿದ್ದಾರೆ. ಅಂದ್ರೆ ಮನುಷ್ಯರೆಲ್ಲರೂ ಒಂದೇ ಅನ್ನುವಂಥದ್ದು, ಯಾವ ಜಾತಿ ಇಲ್ಲ, ಕುಲ ಇಲ್ಲ, ಮತ ಇಲ್ಲ, ಧರ್ಮ ಇಲ್ಲ, ಮನುಜ ಮತ ವಿಶ್ವಪಥ, ಮನುಜ ಅನ್ನುವಂಥದ್ದೇ ಮತ. ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು. ಹೊಸ ಹಾಡು ಅಂತಂಥದ್ದು ಎಲ್ಲಿ ಗುಡುಗಬೇಕು? ಯುಗ ಯುಗಗಳ ಆಚೆಯಲ್ಲಿ, ಎಲ್ಲಾ ಯುಗಗಳನ್ನ ದಾಟಿ ಹೊಸ ಹಾಡು ಸ್ಫೂರ್ತಿಯನ್ನು ತುಂಬಬೇಕು. ಲೋಕ ಲೋಕಾಂತದಲ್ಲಿ, ಎಲ್ಲಾ ಲೋಕಗಳಲ್ಲಿ, ನಿಮಗೆ ಮರ್ತ್ಯಲೋಕ, ಭೂಲೋಕ, ಪಾತಾಳ ಗೊತ್ತಲ್ಲ ನಿಮಗೆ, ದೇವಲೋಕ, ಮರ್ತ್ಯಲೋಕ, ಪಾತಾಳ ಲೋಕ ಅಂತಂದು ಕರಿತೀವಿ. ಅಂದ್ರೆ ಲೋಕ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು. ಓ ನನ್ನ ಚೇತನ ಆಗು ನೀ ಅನಿಕೇತನ, ಕುವೆಂಪು ಅವರು ಬರೆದಿರುವಂತಹ ಹಾಡು ನಿಮಗೆ ಗೊತ್ತಲ್ಲ. ಓ ನನ್ನ ಚೇತನ ಆಗು ನೀ ಅನಿಕೇತನ. ಅನಿಕೇತನ ಅಂತಂದ್ರೆ ಯಾವುದಕ್ಕೂ ಅಂಟಿಕೊಂಡಿರದ, ಯಾವುದಕ್ಕೂ ಸಂಬಂಧ ಪಡದ ಒಂದು ಅನಿಕೇತನ. ಅನಿಕೇತನ ಅಂತಂದ್ರೆ ಎಲ್ಲ ಕಟ್ಟುಪಾಡುಗಳನ್ನ ಮೀರಿ ನಿಲ್ಲುವಂತಹ ವ್ಯಕ್ತಿತ್ವ ನೀನಾಗಬೇಕು, ಅಂತಹ ಭಾರತೀಯ ಆಗಬೇಕು. ಎಂತಹ ಹಾಡನ್ನ ಆಡಬೇಕು? ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು, ಅಂತಹ ಹಾಡನ್ನ ಹಾಡಬೇಕು ಅಂತ ಇಲ್ಲಿ ಹೊಸ ಹಾಡು ಪದ್ಯದಲ್ಲಿ ಕಯ್ಯಾರ ಕಿಟ್ಟಣ್ಣರವರು ಹೇಳ್ತಾ ಇದ್ದಾರೆ. ಇದು ಅರ್ಥ ಆಗಿದೆಯಲ್ಲ ಈ ಕಾರ? ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಕ್ಕಿ ಹಾಡಬೇಕು. ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು. ಮುಂದಿನ ಪದ್ಯ, ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಉನ್ನತೋನ್ನತ ಘನ ಹಿಮಾದ್ರಿ, ಉನ್ನತೋನ್ನತ ಅಂದ್ರೆ ಎತ್ತರ ಎತ್ತರವಾಗಿರುವಂತಹ ಘನ ಹಿಮಾದ್ರಿ ಶಿಖರವನ್ನ ಏರಿ ಹಾಡಲ್ಲಿ ಹಾಡಬೇಕು. ಹೊಸ ಹಾಡನ್ನ ಎಲ್ಲಿ ಹಾಡಬೇಕು? ಹಿಮ ಪರ್ವತಗಳ, ಭಾರತದ ಈಶಾನ್ಯ ಭಾಗದಲ್ಲಿ ಇರುವಂತಹ, ಉತ್ತರದ ಈಶಾನ್ಯಕ್ಕೆ ಇರುವಂತಹ ಹಿಮಾಲಯ ಪರ್ವತ ಗೊತ್ತು, ಭಾರತದ ಉತ್ತರದಲ್ಲಿ ಸ್ವಲ್ಪ ಈಶಾನ್ಯಕ್ಕೆ ಇರುವಂತಹ ಹಿಮಾಲಯ ಪರ್ವತ ನಿಮಗೆ ಗೊತ್ತಿರುವಂಥದ್ದು. ಹಿಮಾಲಯ ಪರ್ವತಗಳ ಎತ್ತರದಲ್ಲಿ ನಿಂತು ಶಿಖರವನ್ನ ಏರಿ ಹೊಸ ಹಾಡನ್ನ ಆಡಬೇಕು. ಆ ಭಾರತದ ಸ್ವಾತಂತ್ರ್ಯ ಹೋರಾಟದ ಹಾಡು ಇಡೀ ಜಗತ್ತನ್ನ ಅದು ಬೆಳಗಬೇಕು. ಹಾಡು ನುಡಿ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಸ್ವಾತಂತ್ರ್ಯದ ಹಾಡಿನ, ಹೊಸ ಹಾಡಿನ ನುಡಿ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ, 10 ದಿಕ್ಕುಗಳಲ್ಲಿಯೂ ಕೂಡ ಭಯದ ಬೆನ್ನಟ್ಟಬೇಕು. ಭಾರತೀಯರಲ್ಲಿ ಏನು ಗುಲಾಮತನ ಎನ್ನುವಂತಹ, ನಾವು ಬಡವರು ಅನ್ನುವಂತಹ, ಅಜ್ಞಾನಿಗಳು ಅನ್ನುವಂತಹ, ಅಥವಾ ನಮ್ಮನ್ನ ಇನ್ನೊಬ್ಬರು ಆಳ್ವಿಕೆ ಮಾಡ್ತಾ ಇದ್ದಾರೆ, ನಾವು ಆಳೋದಕ್ಕೆ ಯೋಗ್ಯರಲ್ಲ, ಆಳಿಸಿಕೊಳ್ಳೋದಕ್ಕೆ ಯೋಗ್ಯರು ಅನ್ನುವ ರೀತಿಯಲ್ಲಿ ಏನು ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತೀಯರು ಇದ್ರೋ, ಅಂತಹ ಭಾರತೀಯರಲ್ಲಿ ಇದ್ದಂತಹ ಭಯವನ್ನ ಬೆನ್ನಟ್ಟುವಂತಹ ಹಾಡು ನುಡಿ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ, 10 ದಿಕ್ಕುಗಳಲ್ಲಿ ಹಾರಿ ಭಾರತೀಯರ ಭಯವನ್ನ ಬೆನ್ನಟ್ಟಬೇಕು. ಭಾರತೀಯರಿಂದ ಭಯವನ್ನ ಹೋಗಲಾಡಿಸಬೇಕು. ದಶ ದಿಕ್ಕುಗಳು ಯಾವ್ಯಾವ? ದಶ ದಿಕ್ಕುಗಳು ಉತ್ತರ, ದಕ್ಷಿಣ, ಪೂರ್ವ ಮತ್ತೆ ಪಶ್ಚಿಮ. ವಾಯುವ್ಯ, ಈಶಾನ್ಯ, ಆಗ್ನೇಯ, ನೈಋತ್ಯ ಮತ್ತೆ ಆಕಾಶ ಮತ್ತೆ ಭೂಮಿ. ಆಕಾಶ ಮತ್ತೆ ಭೂಮಿ ಎನ್ನುವಂತಹ ದಶ ದಿಕ್ಕುಗಳನ್ನ ನಾವು ನೋಡ್ತೀವಿ. ಇಷ್ಟು ದಿಕ್ಕುಗಳಲ್ಲಿಯೂ ಏನಾಗಬೇಕು? ಇಷ್ಟು ದಿಕ್ಕುಗಳಲ್ಲಿಯೂ ಕೂಡ ಏನಾಗಬೇಕು ಹೇಳ್ರಿ ವಿದ್ಯಾರ್ಥಿಗಳೇ? ಹೊಸ ಹಾಡು ಎಲ್ಲ ದಿಕ್ಕುಗಳಲ್ಲೂ ಪಸರಿಸಿ ಭಾರತೀಯರ ಭಯವನ್ನ ಹೋಗಲಾಡಿಸಬೇಕು.
ಧ್ವನಿಯ ಅಲೆಗಳು ಏಳಬೇಕು. ಭೂಮ್ಯಾಂತರಾಳದಲ್ಲಿ ನವಚಕ್ರಗೋಳದಲ್ಲಿ ಮಾರ್ಧನಿಗಳು ಏಳಬೇಕು. ಅರ್ಥ ಆಯ್ತಲ್ಲ ಈ ಪದ್ಯ? ಗಂಟೆದೆಯ ಗರ್ಜನೆಗೆ 30 ಮೂಕೋಟಿ ಕಲಕಂಠ ಬೆರೆಸಬೇಕು. ಭೂಮ್ಯಾಂತರಾಳದಲ್ಲಿ ನವಚಕ್ರಗೋಳದಲ್ಲಿ ಮಾರ್ಧನಿಗಳು ಏಳಬೇಕು. ಮುಂದಿನ ಪದ್ಯ. ಜಡನಿದ್ರೆ ಸಿಡಿದೆದ್ದ ವೀರಟ್ಟ ಹಾಸದಲ್ಲಿ ಭಾನುಭೂಮಿ ಬೆಳಗಬೇಕು. ಜಡನಿದ್ರೆ, ಜಡನಿದ್ರೆ, ಜಡ ಅಂದ್ರೆ ಸ್ಥಿರವಾಗಿರುವಂತಹ, ಜೀವ ಇಲ್ಲದೆ ಇರುವಂತಹ. ಜಡನಿದ್ರೆ ಸಿಡಿದೆದ್ದ ವೀರಟ್ಟ ಹಾಸದಲ್ಲಿ, ಜಡ ನಿದ್ರೆಯಿಂದ ಸಿಡಿದೆದ್ದು, ಜಡ ನಿದ್ರೆಯಿಂದ ಅಂದ್ರೆ ಏನು ಮೌಢ್ಯದಿಂದ, ಅಂಧಕಾರದಿಂದ, ಗುಲಾಮತನದಿಂದ ಅಥವಾ ಜೀತದಾಡುವ ರೀತಿಯಲ್ಲಿ ಅವರು ಬ್ರಿಟಿಷರು ಹೇಳ್ದಂಗೆ ಕೇಳಿಕೊಂಡು ಹೇಗೆ ಭಾರತೀಯರು ಬದುಕ್ತಾ ಇದ್ರು ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ, ಅಂತಹ ಜಡನಿದ್ರೆಯಿಂದ ಸಿಡಿದೆದ್ದು ವೀರಟ್ಟಹಾಸದಲ್ಲಿ, ವೀರತ್ವವನ್ನ ಮೆರೆಯುವಂತಹ, ವೀರತ್ವದ ಅಟ್ಟಹಾಸ ನಡೆಯುವಂತಹ ವೀರಟ್ಟಹಾಸದಲ್ಲಿ ಭಾನುಭೂಮಿ ಬೆಳಗಬೇಕು. ಭಾನು ಅಂದ್ರೆ ಆಕಾಶ, ಭೂಮಿ ಎರಡೂ ಕೂಡ ಬೆಳಗಬೇಕು. ಸ್ವಾತಂತ್ರ್ಯದ ಜ್ಯೋತಿ ಆಕಾಶ ಭೂಮಿಯಲ್ಲಿ ಮಾರ್ಧನಿಸಬೇಕು, ಆಕಾಶ ಭೂಮಿಯಲ್ಲಿ ಅದು ಬೆಳಗಬೇಕು ಅಂತ ಕವಿ ಹೇಳ್ತಾ ಇದ್ದಾರೆ. ನಡೆ ನುಡಿಗಳೆಡೆಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ನಡೆ, ನಮ್ಮ ನಡೆಯಲ್ಲಿ, ನಮ್ಮ ವರ್ತನೆಯಲ್ಲಿ, ನಮ್ಮ ನಡತೆಯಲ್ಲಿ, ನಮ್ಮ ಪ್ರತಿಯೊಂದು ದಿನಚರಿಯೂ ಕೂಡ ಸ್ವಾತಂತ್ರ್ಯ ಗಳಿಸಿಕೊಳ್ಳುವಂತಹ ಆಲೋಚನೆಯ, ಸ್ವಾತಂತ್ರ್ಯ ಗಳಿಸಿಕೊಳ್ಳುವಂತಹ ವರ್ತನೆ, ಸ್ವಾತಂತ್ರ್ಯದ ಒಂದು ಸ್ವಾಭಿಮಾನ ಭಾರತೀಯರಲ್ಲಿ ಬೆಳಿಬೇಕು. ನುಡಿ, ಮಾತುಗಳು ನುಡಿದರೆ ಮುತ್ತಿನ ಹಾರದಂತಿರಬೇಕು. ಕೇಳಿದಿರಲ್ಲ, ನುಡಿ ಅಂದ್ರೆ ಮಾತುಗಳು, ಮಾತುಗಳಲ್ಲಿಯೂ ಕೂಡ ಸ್ವಾತಂತ್ರ್ಯ ಪ್ರತಿಧ್ವನಿಸಬೇಕು. ಪ್ರತಿ ಮಾತು ಕೂಡ ಸ್ವಾತಂತ್ರ್ಯದ ಹಾಡನ್ನ ಹಾಡಬೇಕು. ಅಂತಹ ನಡೆ ನುಡಿಗಳ ಎಡೆಯಲ್ಲಿ, ನಡೆ ನುಡಿಗಳ ಜೊತೆಯಲ್ಲಿ, ಪದತಾಳ ಗತಿಯಲ್ಲಿ, ನಮ್ಮ ಮುಂದಿನ ದಾರಿಯಲ್ಲಿ ನಾವು ನಡೆಯುವಂತಹ, ಪದತಾಳ ಅಂತಂದ್ರೆ ಕಾಲಿನ ಕೆಳಗೆ ಅಂದ್ರೆ ನಡೆಯುವಂತಹ ದಾರಿಯಲ್ಲಿ ಸ್ವಾತಂತ್ರ್ಯ ಇರಬೇಕು. ಸ್ವಾತಂತ್ರ್ಯದ ಹಾದಿಯಲ್ಲಿ ನಾವು ನಡಿಬೇಕು. ನಡೆ ನುಡಿಗಳೆಡೆಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಸ್ವಾತಂತ್ರ್ಯದ ಕಿಡಿ ಏನಾಗಬೇಕು? ಕೆರಳಬೇಕು. ಇದು ಅರ್ಥ ಆಯ್ತಲ್ಲ ಪದ್ಯ? ಜಡನಿದ್ರೆ ಸಿಡಿದೆದ್ದ ವೀರಟ್ಟ ಹಾಸದಲ್ಲಿ ಭಾನುಭೂಮಿ ಬೆಳಗಬೇಕು. ನಡೆ ನುಡಿಗಳೆಡೆಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ, ಸ್ವಾತಂತ್ರ್ಯದ ಕ್ರಾಂತಿ ಕಿಡಿ ಕೆರಳಬೇಕು. ಮುಂದಿನ ಪದ್ಯ. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು. ಇದೋ ಮೊದಲು ಮುನ್ನಿಲ್ಲ ಮುಗಿದು ತಂದಿನ ಪಾಡು, ಹೊಸತಿಂದು ಹೊಸತು ಹಾಡು. ಜಯ ಜನನಿ, ಜಯ ಜನನಿ ಭಾರತ ಮಾತೆ. ಜಯ ಜನನಿ, ಜಯವನ್ನೇ ತನ್ನಲ್ಲಿ ಇಟ್ಕೊಂಡಿರುವಂತಹ ಜಯ ಜನನಿ. ಜನನಿ ಅಂತಂದ್ರೆ ಜಯ ಜನನಿ, ಜನನಿ ಮಾತೆ, ನಮ್ಮ ತಾಯಿ, ಭಾರತದಲ್ಲಿ ಹುಟ್ಟಿದಂಥವಳು ನಮ್ಮ ಮಾತೆ. ಜಯ ಜನನಿ ಶಿರವೆತ್ತಿ, ತಲೆ ಎತ್ತಿ, ಕತ್ತನ್ನ ಎತ್ತಿ, ವೀರ ಭರವಸೆಯಿಂದ, ಬ್ರಿಟಿಷರ ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಿಕೊಳ್ತಾರೆ ಅನ್ನುವಂತಹ ಒಂದು ವೀರ ಭರವಸೆಯಿಂದ, ವೀರ ನಂಬಿಕೆಯಿಂದ ಹೊಸ ಹಾಡ ಕೇಳಿ ನೋಡು. ಈ ಹೊಸ ಹಾಡನ್ನ ನೀನು ಕೇಳಿ ನೋಡು. ಜಯ ಜನನಿ ಭಾರತ ಮಾತೆ, ನೀನು ತಲೆಯನ್ನ ಎತ್ತಿ ವೀರ ಭರವಸೆಯಿಂದ, ಒಂದು ವೀರವಾದ ಭರವಸೆಯಿಂದ ಈ ಹೊಸ ಹಾಡನ್ನ ಕೇಳಿ ನೋಡು. ಇದೋ ಮೊದಲು ಮುನ್ನಿಲ್ಲ, ಇದೇ ಮೊದಲು ಇಂತಹ ಸ್ವಾತಂತ್ರ್ಯ ಹೋರಾಟದ ಹಾಡು ಭಾರತದಲ್ಲಿ ಹರಡಿರುವಂತದ್ದು. ಮುನ್ನಿಲ್ಲ, ಮುಂದೆಂದೂ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ. ಸ್ವಾತಂತ್ರ್ಯ ಈಗ ನಮಗೆ ಸಿಗಬೇಕು ಅನ್ನುವಂತಹ ಇದೋ ಮೊದಲು ಮುನ್ನಿಲ್ಲ ಮುಗಿದು ತಂದಿನ ಪಾಡು. ಮೌಢ್ಯದ, ಕಂದಾಚಾರದ, ಅನಕ್ಷರತೆಯ, ಗುಲಾಮತನದ ಅಂದಿನ ಪಾಡು, ಅಂದಿನ ಸ್ಥಿತಿ ಮುಗಿತು. ಹೊಸತಿಂದು ಈಗ ಬರುವಂತವು ಹೊಸ ದಿನಗಳು, ಹೊಸ ಚೈತನ್ಯವನ್ನ ತುಂಬಿಕೊಂಡಿರುವಂತಹ ಸ್ವಾತಂತ್ರ್ಯದ ದಿನಗಳು. ಹೊಸತು ಹಾಡು, ಈ ಹಾಡು ಹೊಸ ಹಾಡು, ಸ್ವಾತಂತ್ರ್ಯದ ಹಾಡು ಅಂತಂದು ಕೈಯಾರ ತಿಮ್ಮಣ್ಣರವರು ನಮಗೆ ತಿಳಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ
ಹೊಸ ಹಾಡನ್ನು ಹಾಡಬೇಕು. ನಾವು ಎಂತಹ ಹಾಡನ್ನ ಹಾಡಬೇಕು? ಬದುಕಿಗೆ ಹೊಸ ತಿರುವನ್ನ ನೀಡಬಲ್ಲಂತಹ, ನಮ್ಮ ಜೀವನಕ್ಕೆ, ನಮ್ಮ ಬದುಕಿಗೆ ಹೊಸ ತಿರುವನ್ನ, ಅಂದ್ರೆ ಬ್ರಿಟಿಷರ ಸಂಕೋಲೆಯಿಂದ ಬಿಡಿಸಿ ಭಾರತ ಸ್ವಾತಂತ್ರ್ಯಗೊಳ್ಳುವಂತಹ ಒಂದು ಬದಲಾವಣೆಯ ಸಂಕ್ರಮಣ ಕಾಲದ ಹೊಸ ಹಾಡಿನಂತಹ ಹಾಡನ್ನ ನಾವು ಕೇಳಬೇಕು. ಹೊಸ ಆಶಯವನ್ನು, ಹೊಸ ಆಶಯ ಅಂತಂದ್ರೆ ಆಶಾವಾದಿಯಾಗಿರು ಅಂತ ಕೇಳಿದ್ರಲ್ಲ ನೀವು. ಆಶಾವಾದಿಯಾಗಿರೋದು ಅಂತಂದ್ರೆ ಆಸೆಗಳನ್ನ ನಾವು ಈಡೇರಿಸ್ಕೋಬೇಕು, ಒಂದು ಕನಸುಗಳನ್ನ ಕಾಣಬೇಕು, ಆ ಕನಸುಗಳನ್ನ ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಜೀವನ ಸಾಗಬೇಕು. ಅಂತಹ ಆಶಯ, ಎಂದಾದ್ರೂ ನಮ್ಮ ಆಸೆಗಳು ಈಡೇರ್ತವೆ ಎನ್ನುವಂತಹ ಆಶಾಭಾವನೆಯನ್ನ, ಆಶಯವನ್ನ ಹೊಂದಿರಬೇಕು. ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲ. ಜೀವನದ ಗತಿಯನ್ನ, ಜೀವನದ ಸ್ಥಿತಿಯನ್ನ, ನಾವು ನಡೆದು ಹೋಗ್ತಿರುವಂತಹ ಜೀವನದ ದಾರಿಯನ್ನ ಬದಲಿಸಿ ಹೊಸ ಹುರುಪನ್ನ, ಹೊಸ ಹುರುಪು ಅಂದ್ರೆ ಹೊಸ ಸ್ಫೂರ್ತಿ, ಹೊಸ ಚೈತನ್ಯವನ್ನ ತುಂಬಬಲ್ಲ. ಹಳೆಯ ಮೌಢ್ಯವನ್ನು ಕಡಿದೊಗೆದು, ಹಳೆಯ ಮೌಢ್ಯ ಅಂದ್ರೆ ಏನು? ಮೌಢ್ಯ ಅಂತಂದ್ರೆ ಏನು ವಿಚಾರಿಸದೆ ಹಲವಾರು ಆಚರಣೆಗಳನ್ನ, ಹಲವಾರು ಸಂಪ್ರದಾಯಗಳನ್ನ, ಹಲವಾರು ವರ್ತನೆಗಳನ್ನ ನಾವು ನಂಬುವಂಥದ್ದಿರ್ಬೋದು. ಬಾಲ್ಯ ವಿವಾಹವಿರ್ಬೋದು, ವಿಧವೆಯರ ವಿವಾಹವನ್ನ ನಿಷೇಧಿಸದಿರ್ಬೋದು, ಪ್ರಾಣಿಗಳನ್ನ ಬಲಿ ಕೊಡುವಂಥದ್ದಿರ್ಬೋದು, ಅಥವಾ ಅಮಾವಾಸ್ಯೆ ಹುಣ್ಣಿಮೆಗಳಿಗೆ ಹಲವಾರು ಪೂಜೆಗಳನ್ನ ಮಾಡುವಂಥದ್ದಿರ್ಬೋದು, ಇರುಬರುವಂತಹ ಆಹಾರ ಧಾನ್ಯಗಳನ್ನ ತಗೊಂಡೋಗಿ ಸುಟ್ಟು ಹಾಕುವಂಥದ್ದಿರ್ಬೋದು, ಅಥವಾ ಪ್ರಾಣಿ ಬಲಿಗಳನ್ನ ಕೊಡುವಂಥದ್ದು. ದೇವತೆಗಳು ಕೇಳಿರ್ತಾರ ಪ್ರಾಣಿ ಬಲಿ ಕೊಡೋದಕ್ಕೆ. ಪ್ರಾಣಿ ಬಲಿಯನ್ನ, ಅತ್ಯಂತ ಜೀವಂತವಾಗಿರುವಂತಹ ಪ್ರಾಣಿಗಳನ್ನ ತಗೊಂಡೋಗಿ ಬಲಿ ಕೊಡುವಂಥದ್ದು. ಇಂತಹ ಮೌಢ್ಯವನ್ನ, ಇಂತಹ ಹಳೆಯ ಮೌಢ್ಯವನ್ನ ಕಡಿದೊಗೆದು, ಕಿತ್ತು ಬಿಸಾಕಿ ಹೊಸ ಭಾವನೆಗಳನ್ನು ಸೃಜಿಸಬಲ್ಲ, ಹೊಸ ಭಾವನೆಗಳನ್ನ ಸೃಷ್ಟಿಸುವಂತಹ, ಹೊಸ ಭಾವನೆಗಳನ್ನ ಸೃಜಿಸುವಂತಹ ಹೊಸ ಹಾಡನ್ನ ಹಾಡಬೇಕು. ಹೊಸ ಹಾಡನ್ನ ನಾವು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಹಾಡಬೇಕು. ನಿಮಗೆ ಹಲವಾರು ಹಾಡುಗಳು ಸ್ಫೂರ್ತಿ ತುಂಬಿರುವಂತದನ್ನ ನೀವು ನೋಡಬಹುದು. ದ.ರಾ ಬೇಂದ್ರೆಯವರು ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂತವರು. ದ.ರಾ ಬೇಂದ್ರೆಯವರ ಹಲವಾರು ಕವನಗಳನ್ನ ನಾವು ಕಿವಿಯಲ್ಲೇ ಗುನುಗುವಂಥದ್ದು, ಮನಸ್ಸಿನಲ್ಲೇ ಗುನುಗುವಂಥದ್ದು, ಆ ಹಾಡುಗಳನ್ನ ಕೇಳಿ ಸ್ಫೂರ್ತಿಯನ್ನ ಪಡೆದಿರುವಂಥದ್ದು ಇರ್ಬೋದು. ಅಥವಾ ನಿಮಗೆ ಗೊತ್ತಿರುವಂತ ಸಿನಿಮಾ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಎಷ್ಟೋ ಹಾಡುಗಳು ಎಷ್ಟೋ ಜನರಿಗೆ ಸ್ಫೂರ್ತಿಯಾಗಿರುವಂಥದ್ದು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ನಿಮಗೆ ಗೊತ್ತಿರುವಂತಹ ಹಾಡು, ಎಷ್ಟೋ ಹಾಡುಗಳು, ಇಂತಹ ಎಷ್ಟೋ ಹಾಡುಗಳು ಜನರಿಗೆ ಸ್ಫೂರ್ತಿಯನ್ನು ತುಂಬಿರುವಂಥದ್ದನ್ನ. ಕುವೆಂಪುರವರ ಜೈ ಭಾರತ ಜನನಿಯ ತನುಜಾತೆ ಹಾಡು ಇರ್ಬೋದು, ಅಥವಾ ಎಷ್ಟೊಂದು ಹಾಡುಗಳು ನಾಡನ್ನ ಕುರಿತು ಹಾಡಿದಂಥವು, ರಾಷ್ಟ್ರವನ್ನ ಕುರಿತು ಹಾಡಿದಂಥವು, ಪ್ರಕೃತಿಯನ್ನ ಕುರಿತು ಹಾಡಿದಂಥವು, ರೈತರನ್ನ ಕುರಿತು ಹಾಡಿದಂಥವು, ವಿದ್ಯಾರ್ಥಿಗಳನ್ನ, ಮಕ್ಕಳನ್ನ ಕುರಿತು ಹಾಡಿದಂಥವು ಎಷ್ಟೋ ಹಾಡುಗಳು ನಮ್ಮ ಮನಸ್ಸಿನಲ್ಲಿಯೇ ಉಳಿದು ನಮ್ಮ ಜೀವನಕ್ಕೆ ಸ್ಫೂರ್ತಿಯನ್ನ ತುಂಬುವಂಥದ್ದನ್ನ ನಾವು ನೋಡಬಹುದು. ಆ ಹಾಡು ಎಲ್ಲರಲ್ಲೂ ಕ್ರಾಂತಿಯನ್ನುಂಟು ಮಾಡಬೇಕು. ಹೊಸ ಹಾಡು ಏನ್ ಮಾಡಬೇಕು? ಎಲ್ಲರಲ್ಲೂ ಕೂಡ ಕ್ರಾಂತಿಯನ್ನ, ಬದಲಾವಣೆಯನ್ನ ಉಂಟು ಮಾಡಬೇಕು. ಅದರ ಮಾರ್ಧನಿಗಳು, ಅದರ ಪ್ರತಿಧ್ವನಿಗಳು, ಅದರ ಧ್ವನಿಯ ಅಲೆಗಳು ಭೂಮಿ ಆಕಾಶದಲ್ಲಿ ತುಂಬಬೇಕು. ಈ ಭೂಮಿಯನ್ನ, ಆಕಾಶವನ್ನ ಹೊಸ ಹಾಡಿನ ಮಾರ್ಧನಿಗಳು ತುಂಬಬೇಕು. ಎಲ್ಲ ಕೀಳಿರಿಮೆಗಳನ್ನ ಕಡಿದೊಗೆದು, ಕೀಳಿರಿಮೆಗಳು ಏನು? ಕೀಳಿರಿಮೆಗಳು ಅಂತಂದ್ರೆ ನಮ್ಮ ಈಗಿರುವಂತಹ ಸ್ಥಿತಿಯನ್ನ ನಾವು ಒಪ್ಪಿಕೊಳ್ಳದೆ ಬೇರೊಂದು ಬೇಕು ಅಂತಂದು ಹೇಳ್ತೀವಲ್ಲ, ಅದನ್ನೇ ಕೀಳಿರಿಮೆ ಅಂತಂದು ಕರಿತೀವಿ. ಅಥವಾ ವಿದ್ಯಾರ್ಥಿಗಳು ಅವ್ನು ಚೆನ್ನಾಗ್ ಓದ್ತಾನೆ, ನಾನ್ ಚೆನ್ನಾಗ್ ಓದಲ್ಲ ಅನ್ನುವಂತಹ ಕೀಳಿರಿಮೆ ಇರ್ಬೋದು. ಅಥವಾ ಅವ್ರು ಮಾಡಿದಷ್ಟು ಚೆನ್ನಾಗಿ ನಾವು ಕೆಲಸ ಮಾಡೋದಿಲ್ಲ ಅನ್ನುವಂಥದ್ದು ಇರ್ಬೋದು. ಅಥವಾ ಅವರಷ್ಟು ಸುಂದರವಾಗಿ ನಾವಿಲ್ಲ ಅನ್ನುವಂಥದ್ದು ಇರ್ಬೋದು. ಅಥವಾ ಅವರಷ್ಟು ಶ್ರೀಮಂತಿಕೆ ನಮಗಿಲ್ಲ ಅನ್ನುವಂಥದ್ದು ಇರ್ಬೋದು. ಅಥವಾ ಅವರಷ್ಟು ಚೆನ್ನಾಗಿ ನಾವು ಬದುಕ್ತಾ ಇಲ್ಲ ಅನ್ನುವಂಥದ್ದು ಇರ್ಬೋದು. ಇಂತಹ ಕೀಳಿರಿಮೆಗಳನ್ನ, ವಾಸ್ತವ ಹೇಗಿದೆಯೋ ಹಾಗೆ ನಮ್ಮನ್ನ ನಾವು ಒಪ್ಪಿಕೊಳ್ಳೋದು, ಅದರಲ್ಲೇ ಸಂತೋಷ ಪಡೋದನ್ನ ನಾವು ಕಲ್ತ್ಕೋಬೇಕು. ಅದು ಬಿಟ್ಟು ಎಲ್ಲ ರೀತಿಯ ಕೀಳಿರಿಮೆಗಳನ್ನ ಮನಸ್ಸಿನಲ್ಲಿ ತಂದಿಟ್ಕೊಳ್ಳೋದಿದೆಯಲ್ಲ, ಅದು ಕೀಳಿರಿಮೆ. ಅಂತಹ ಎಲ್ಲ ಕೀಳಿರಿಮೆಗಳನ್ನ ಕಡಿದೊಗೆದು, ಕಿತ್ತು ಬಿಸಾಡಿ ಹೊಸ ಹುರುಪನ್ನ ತುಂಬುವ ಹಾಡು ಇದಾಗಿದೆ. ಹೊಸ ಹುರುಪನ್ನ, ಹೊಸ ಸ್ಫೂರ್ತಿಯನ್ನ, ಚೈತನ್ಯವನ್ನ, ಹೊಸ ಶಕ್ತಿಯನ್ನ, ಹೊಸ ಆಶಯವನ್ನ ತುಂಬುವಂತಹ ಹಾಡು ಹೊಸ ಹಾಡು ಆಗಿದೆ.
ಪದ್ಯದಲ್ಲಿ ನಮಗೆ ಹೇಳಿದ್ದಾರೆ. ಭಾಷಾ ವಿಷಯಗಳಲ್ಲಿ ಬರುವಂತಹ ಪ್ರತಿ ಪದ್ಯ ಪಾಠಗಳು ಕೂಡ ನಮಗೆ ಜೀವನ ಸಂದೇಶವನ್ನ ಕೊಡ್ತಾ ಹೋಗ್ತವೆ, ಬದುಕಿನ ದಾರಿ ಹೇಗಿರ್ಬೇಕು ಅಂತಂದು ಹೇಳ್ತಾ ಹೋಗ್ತವೆ. ಅಂತಹ ಒಂದು ಹೊಸಹಾಡು ಪದ್ಯ ಹೊಸದೊಂದು ಜೀವನವನ್ನ, ಹೊಸದೊಂದು ಬದಲಾವಣೆಯನ್ನ, ಹೊಸದೊಂದು ಸಂಕ್ರಮಣವನ್ನ ಜೀವನದಲ್ಲಿ ತಂದು ಕೊಡಬೇಕು. ಎಂದೂ ಕೂಡ ನಾವು ಸೋತು ಹೋಗಬಾರ್ದು, ಎಂದೂ ಕೂಡ ಮೌಢ್ಯಕ್ಕೆ ಒಳಗಾಗಬಾರ್ದು, ಎಂದೂ ಕೂಡ ಗುಲಾಮಗಿರಿಗೆ ಒಳಗಾಗಬಾರ್ದು, ಎಂದೂ ಕೂಡ ಕೈಕಟ್ಟಿ ಕೂರಬಾರ್ದು ಅನ್ನೋದನ್ನ ಈ ಪದ್ಯ ನಮಗೆ ಹೇಳಿಕೊಡುತ್ತೆ. ಪದ್ಯವನ್ನ ಒಮ್ಮೆ ರಾಗವಾಗಿ ಹಾಡ್ತೀನಿ, ತುಂಬಾ ರಾಗವಾಗಿ ಅಲ್ಲ, ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಹಾಡಬಹುದು, ಇದಕ್ಕಿಂತಲೂ ಚೆನ್ನಾಗಿ ಹಾಡಬಹುದು. ನಾನು ಒಂದು ಸಾರಿ ಹಾಡ್ತೀನಿ. ನವಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು. ನವಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು. ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಕ್ಕಿ ಹಾಡಬೇಕು. ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಹುಡುಗಬೇಕು. ನವಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು. ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿ ಗುಂಡುಗಳು ಹಾರಿದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ನವಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು. ಗಂಡೆದೆಯ ಗರ್ಜನೆಗೆ ಮೂವತ್ತು ಮೂಕೋಟಿ ಕಲಕಂಠ ಬೆಳೆಸಬೇಕು. ಭೂಮ್ಯಾಂತರಾಳದಲ್ಲಿ ನಭಚಕ್ರ ಗೋಳದಲ್ಲಿ ಮಾರ್ಧನಿಗಳೇಳಬೇಕು. ನವಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು. ಜಡನಿದ್ರೆ ಸಿಡಿದೆದ್ದ ವೀರಟ್ಟ ಹಾಸದಲ್ಲಿ ಭಾನುಭುವಿ ಬೆಳಗಬೇಕು. ನಡೆನುಡಿಗಳೆಡೆಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ನವಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು. ಇದೋ ಮೊದಲು ಮುಂದಿನ ಮುಗಿದು ತಂತಿನ ಪಾಡು ಹೊಸತುಂಟು ಹೊಸತು ಹಾಡು. ನವಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು. ವಿದ್ಯಾರ್ಥಿಗಳಿಗೆ ಪದ್ಯ ಅರ್ಥ ಆಗಿದೆ, ಹಾಡಿರೋದು ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಇನ್ನೂ ಚೆನ್ನಾಗಿ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು. ಮತ್ತೆ ಪದ್ಯವನ್ನ ಪ್ರತಿದಿನ ಹಾಡ್ತಾ 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 ಹೋಗ್ಬೇಕು. ಪ್ರತಿದಿನ 5 ನಿಮಿಷ ಆಗುತ್ತೆ ಅಷ್ಟೇನೆ. ಪ್ರತಿದಿನ ನೀವು ಪದ್ಯವನ್ನ ಹೇಳ್ಕೊಂತ ಇದ್ರೆ ಅದೇ ಬಾಯ್ಪಾಠ ಆಗುತ್ತೆ. ಈ ಪದ್ಯದಲ್ಲಿ ನಿಮಗೆ 1 ವಾಕ್ಯದಲ್ಲಿ ಉತ್ತರಿಸಿ, 2-3 ವಾಕ್ಯದಲ್ಲಿ, 8-10 ವಾಕ್ಯದಲ್ಲಿ ಸಂದರ್ಭಗಳು, ಭಾವಾರ್ಥಗಳು, ಕಂಠಪಾಠ ಪದ್ಯ ಇಷ್ಟು ಬರೋದ್ರಿಂದ ನಮ್ಮ ವಿದ್ಯಾರ್ಥಿಗಳು ಏನ್ ಮಾಡಬೇಕು, ಚೆನ್ನಾಗಿ ಈ ಪದ್ಯವನ್ನ ಅಭ್ಯಾಸ ಮಾಡಬೇಕು. ಪದ್ಯದಲ್ಲಿ ಕಂಠಪಾಠ ಪದ್ಯ ಇದೆ, 95ನೇ ಪುಟವನ್ನು ತೆಗಿರಿ. ನವಭಾವ ವೀರಧ್ವನಿ ಏರಬೇಕು, ಜಾತಿ ಕುಲ ಹುಡುಗಬೇಕು, ಉನ್ನತೋನ್ನತ ಬೆನ್ನಟ್ಟಬೇಕು. ಮೊದಲನೇ
ಜಾತಿ ಕುಲ ಮತಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಕ್ಕಿ ಹಾಡಬೇಕು. ಯುಗ ಯುಗಗಳ ಆಚೆಯಲ್ಲಿ ಲೋಕಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು. ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಇಷ್ಟು ಪದ್ಯಗಳು ನಿಮಗೆ ಕಂಠಪಾಠ ಪದ್ಯಗಳು ಇದ್ದಾವೆ. ಆ ಕಂಠಪಾಠ ಪದ್ಯಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಬರ್ಬೇಕು. ಮತ್ತೆ ಈ ಪದ್ಯದಲ್ಲಿ ಇರುವಂತಹ ವ್ಯಾಕರಣಾಂಶಗಳನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. 94ನೇ ಪುಟದಲ್ಲಿ ಬಂದಿದೆ, ಭಾಷಾಭ್ಯಾಸ ಚಟುವಟಿಕೆಗಳಲ್ಲಿ ಬಂದಿದೆ. ಮುಂದಿನ ತರಗತಿಯಲ್ಲಿ ಆ ವ್ಯಾಕರಣವನ್ನ ಮಾಡೋಣ. ಈ ತರಗತಿಯಲ್ಲಿ ಗೃಹಪಾಠವನ್ನ ಕೊಡ್ತೀನಿ. ಈ ಗೃಹಪಾಠವನ್ನ ವಿದ್ಯಾರ್ಥಿಗಳು ಮಾಡ್ಕೊಂಡ್ಬನ್ನಿ. ಕನ್ನಡ ದೇಶಭಕ್ತಿ ಗೀತೆಗಳನ್ನು ಸಂಗ್ರಹಿಸಿ. ಕನ್ನಡ ದೇಶಭಕ್ತಿ ಗೀತೆಗಳು, ಅದು ಕುವೆಂಪು ಅವರು ಬರೆದಂಥದ್ದಿರ್ಬೋದು, ಗೋವಿಂದ ಪೈರವರು ಬರೆದಂಥದ್ದಿರ್ಬೋದು, ಶ್ರೀಕಂಠಯ್ಯ ಅವರು ಬರೆದಿರುವಂಥದ್ದಿರ್ಬೋದು, ಕನ್ನಡ ನಾಡನ್ನ, ಭಾರತ ರಾಷ್ಟ್ರವನ್ನ, ಕರ್ನಾಟಕ ರಾಜ್ಯವನ್ನ ಕುರಿತು ಸಾಂಸ್ಕೃತಿಕವಾಗಿ, ಪ್ರಾಕೃತಿಕವಾಗಿ, ಸಾಮಾಜಿಕವಾಗಿ, ಜನಜೀವನವನ್ನ ಕುರಿತು ಬರೆದಿರುವಂತಹ ಎಲ್ಲ ದೇಶಭಕ್ತಿ ಗೀತೆಗಳನ್ನ ಸಂಗ್ರಹಿಸಿ. ಸುಮಾರು ಒಂದು 10 ಮೇಲೆ ನೀವೆಷ್ಟಾದ್ರೂ ಸಂಗ್ರಹಿಸಿ, ಒಂದು 10 ಕನಿಷ್ಠ 10 ದೇಶಭಕ್ತಿ ಗೀತೆಗಳನ್ನ ಸಂಗ್ರಹಿಸಿ ಅವುಗಳನ್ನ ಬರ್ಕೋಬೇಕು. ನೀವು ಬರೆದು ನಮಗೆ ತೋರಿಸ್ಬೇಕು. ಮತ್ತೆ ಕಯ್ಯಾರ ಕಿಡ್ನಣ್ಣರೈರವರ ಪರಿಚಯವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಕಯ್ಯಾರ ಕಿಡ್ನಣ್ಣರೈರವರ ಕವಿ ಪರಿಚಯ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಆ ಕವಿ ಪರಿಚಯವನ್ನ ನೀವು ಕಾಲ, ಸ್ಥಳ, ಕೃತಿ, ಪ್ರಶಸ್ತಿ ಆ ರೀತಿಯಾಗಿ ಬರೆಯುವುದಿಲ್ಲ. ವಾಕ್ಯ ರೂಪದಲ್ಲಿ, ಪುಸ್ತಕದಲ್ಲಿ ಇದೆ ವಾಕ್ಯ ರೂಪದಲ್ಲಿ ಇರೋದನ್ನ ನೀವು ತುಂಬಾ ಚೆನ್ನಾಗಿ ಬರೆದು ಅಭ್ಯಾಸ ಮಾಡಬೇಕು. ಮತ್ತೆ ಅದನ್ನ ನಮಗೆ ತೋರಿಸ್ಬೇಕು ಕೂಡ. ವಿದ್ಯಾರ್ಥಿಗಳು ಇದನ್ನು ಟಿಕ್ ಹಾಕೊಡ್ರಿ, ಅಂದ್ರೆ ಅಡಿಗೆರೆಯನ್ನ ಹೇಳಿರಿ. ಇಲ್ಲಿ ಬಂದಿರುವಂತಹ ಧ್ವನಿ, ದನಿ, ವೀರ, ಬೀರ, ಧರ್ಮ, ದಮ್ಮ, ತತ್ಸಮ ತದ್ಭವಗಳು. ತತ್ಸಮ ತದ್ಭವಗಳನ್ನ ಮುಂದಿನ ತರಗತಿಯಲ್ಲಿ ಮಾಡೋಣ. ನೀವು ಅದನ್ನ ಒಂದು ಅಡಿಗೆರೆಯನ್ನ ಹಾಕಿಟ್ಕೊಂಡಿರಿ. ಮತ್ತೆ ಇನ್ನೊಂದು ಪದ ಇದೆ ನೋಡ್ರಿ, ಲೋಕಾಂತ. ಲೋಕಾಂತ ಎನ್ನುವಂತಹ ಪದವನ್ನ ಅಡಿಗೆರೆಯನ್ನ ಹಾಕ್ರಿ. ಅದು ಸಂಧಿಗೆ ಬರುತ್ತೆ. ಉನ್ನತೋನ್ನತ, ಇದು ಕೂಡ ಸಂಧಿಗೆ ಬರುತ್ತೆ. ಇದು ಒಂದು ಗುಣಸಂಧಿ, ಇನ್ನೊಂದು ಸವರ್ಣ ದೀರ್ಘ ಸಂಧಿ. ಇವುಗಳನ್ನ ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೀನಿ. ಮತ್ತೆ ವಿದ್ಯಾರ್ಥಿಗಳು ಪದ್ಯವನ್ನ ಓದ್ತಾ 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 ನಿಮಗೆ ಯಾವ್ದಾದ್ರೂ ಬೇರೊಂದು ಅರ್ಥ ನಿಮಗೆ ಬಂದ್ರೆ, ಅಥವಾ ಬೇರೊಂದು ನಿಮಗೆ ಏನಾದ್ರೂ ಬೇರೆ ವಿಚಾರಗಳು ಬಂದ್ರೆ, ಅಥವಾ ಬೇರೊಂದು ಅರ್ಥ ಬಂದ್ರೆ, ಒಂದೇ ಪದಕ್ಕೆ ಒಂದೇ ಅರ್ಥವೇ ಇರೋದಿಲ್ಲ. ಒಂದು ಪದ್ಯವನ್ನ ಹಲವಾರು ಸಾರಿ ನಾವು ಓದಿದಾಗ ಹಲವಾರು ಅರ್ಥಗಳು ಬರ್ತವೆ. ನೀವು ಹಲವಾರು ರೀತಿಯಲ್ಲಿ ಓದ್ತಾ ಓದ್ತಾ ನಿಮಗೆ ಬಂದ್ರೆ ಅದನ್ನ ಅಡಿಗೆರೆಯನ್ನ ಹಾಕೋಬೇಕು, ನಮ್ಮ ಹತ್ರ ಚರ್ಚಿಸ್ಬೇಕು ಅಂತ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ಕೊಂತೀನಿ. ಪದ್ಯ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದ.